19 ತನಕ ನಡೀತಾ ಇದೆ. ಇದರ ಥೀಮ್ ಇರೋದು AI ಆ್ಯಂಡ್ ಬಿಯಾಂಡ್. ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವತ್ತು ನಮ್ಮ ಹಲವಾರು ವಲಯಗಳಲ್ಲಿ ಡಿಸ್ರಪ್ಷನ್ ತರ್ತಾ ಇದೆ, ಅದ್ರ ಬಗ್ಗೆ ಚರ್ಚೆ ಆಗಿ ಒಂದು ನೀಲಿ ನಕ್ಷೆಯನ್ನು ನಾವು ಸಿದ್ಧಪಡಿಸ್ತಾ ಇದ್ದೇವೆ. ಮೋರ್ ಇಂಪಾರ್ಟೆಂಟ್ಲಿ ಇವತ್ತೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೀ ಎಂಟರ್ಪ್ರೈಸ್ ಸೊಲ್ಯೂಷನ್ಸ್ ಇರ್ಬೋದು, ಪ್ರೊಸೆಸರ್ಸ್ನಲ್ಲಿದೆ. ಇದು ಬೇರೆ ಬೇರೆ ಸೆಕ್ಟರ್ಸ್, ಹೆಲ್ತ್ ಸೆಕ್ಟರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಸ್ಪೇಸ್ ಇರ್ಬೋದು, ಹೇಗೆ ಇದರಲ್ಲಿ ಡಿಸ್ರಪ್ಷನ್ ತರ್ಬೋದು ಅಂದ್ಬಿಟ್ಟು ಚರ್ಚೆಗಳು ನಡೆದು ಇದಕ್ಕೆ ಒಂದು ನೀಲಿ ನಕ್ಷೆ ಹಾಕುವ ಒಂದು ಪ್ರಯತ್ನ ನಡೆಯುತ್ತೆ ಇದು. ಸೊ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು AI ಯೂನಿವರ್ಸಿಟಿಯನ್ನು ಘೋಷಣೆ ಮಾಡಿದ್ದಾರೆ. ಅದನ್ನು ಕೂಡ ಖಾಸಗಿ ಸಹಭಾಗಿತ್ವದಲ್ಲಿ ಆದಷ್ಟು ಬೇಗ, ಬಹುಶಃ ಇನ್ನು 2 ತಿಂಗಳಲ್ಲಿ ಅದನ್ನು ಕೂಡ ಚಾಲನೆಯನ್ನು ನೀಡಿ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗ್ಲೋಬಲ್ ಅಲಯನ್ಸಸ್ಸು, ಗ್ಲೋಬಲ್ ಕೊಲಾಬ್ರೇಷನ್ಸು, ಬೇರೆ ಬೇರೆ ವಲಯಗಳಲ್ಲಿ ಇರುವಂಥ ಹೊಸ ತಂತ್ರಜ್ಞಾನಗಳನ್ನು ನಾವು ಸರ್ಕಾರದ ಅಡಿನಲ್ಲಿ ಉಪಯೋಗಿಸ್ಬೇಕು ಅಂದ್ಬಿಟ್ಟು ಇದನ್ನು ನಾವು ಮಾಡ್ತಾ ಇದ್ದೀವಿ. ನೋಡಿ, ಚರ್ಚೆ ಮಾಡಬೇಕಲ್ಲ. ಈಗ 2 ಸರ್ಕಾರಗಳ ಚರ್ಚೆ ಮಾಡಿ ಸಂಧಾನ ಒಂದು ಸಿಕ್ಕಿದೆ, ಒಳ್ಳೆಯದೇ ಅಲ್ವಾ. ಈಗ ಸುಪ್ರೀಂ ಕೋರ್ಟ್ ಅವರಂತೂ ಭಾಳ ಸ್ಪಷ್ಟವಾದಂಥ ಆದೇಶ ಇದೆ. ಏನು ಹೆಚ್ಚು ನೀರೇನು ಸಮುದ್ರಕ್ಕೆ ಹೋಗ್ತಾ ಇದೆ ಅದನ್ನು ಕರ್ನಾಟಕದ ರೈತರು ಬಳಕೆ ಮಾಡ್ಕೋಬೋದು ಅಂತ. ನಿಮ್ಮ ತಮಿಳ್ನಾಡುದವರು ಇಲ್ಲ ಅದು ನಮಗೆ ಅನನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಚರ್ಚೆ ಮಾಡೋದ್ರಲ್ಲಿ ಏನು ತಪ್ಪಿದೆ? ನೋಡಿ, ಈಗ ನಮ್ಮದು ಇಂಟೆನ್ಷನ್ ಭಾಳ ಕ್ಲಿಯರ್ ಇದೆ. BJP ಅವರು ಇದಾಗಲ್ಲ ಅಂತ ಹೇಳ್ತಾ ಇದ್ರಲ್ವಾ. ಈಗ ಕೋರ್ಟ್ ಆರ್ಡರ್ ಆಗಿದೆ ಅಲ್ವಾ. ಏನಿದ್ರೂ ಕೂಡ ಯಾರಿಗೂ ತೊಂದರೆ ಆಗಬಾರ್ದು. ನಮ್ಮ ರೈತರು ನಮ್ಮ ಆದ್ಯತೆ ಇರ್ತದೆ. ಬೇರೆ ಯಾವ ರಾಜ್ಯಕ್ಕೂ ನಾವು ತೊಂದರೆ ಮಾಡಲಿಕ್ಕೆ ಇಷ್ಟ ಇಲ್ಲ. ನಮಗೆ ಸೌಹಾರ್ದತೆಯಿಂದ ಬಾಳಬೇಕು ಅಂತ ಇದ್ದೀವಿ. ಚರ್ಚೆಗೆ ಅವ್ರು ಸಿದ್ಧ ಇದ್ದರೆ ನಾವು ಸಿದ್ಧರಿದ್ದೇವೆ. ಭಾಳ ಬೇಗ ಮುರಿದಿದ್ದಾರೆ. ಇಷ್ಟು ದಿನ ಏನು ಮಾಡ್ತಾಯಿದ್ರಂತೆ, ಎಷ್ಟು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಸ್ವಾಮಿ ನೀಟ್ ಮತ್ತು CBSE ಈ ಹಗರಣದಲ್ಲಿ. ಇವಾಗ ನಿದ್ರೆಯಿಂದ ಎದ್ರಾ? ಆಯಿತು, ಎದ್ದುಬಿಟ್ಟು ಏನಂತ ಹೇಳಿದ್ದಾರೆ? ನಿದ್ದೆಯಿಂದ ಎದ್ದು ಏನು ಹೇಳಬೇಕಾಗಿತ್ತು, ಏನು ಹೇಳಿದ್ರು? ನಮ್ಮ ನಿರೀಕ್ಷೆ ಏನಿತ್ತು ಅಥವಾ ವಿದ್ಯಾರ್ಥಿಗಳ ನಿರೀಕ್ಷೆ ಏನಿತ್ತು? ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ನಾನು ತಗೋತಾ ಇದ್ದೀನಿ, ಇಂಥ ಅಸಮರ್ಥ ಸಚಿವ ನನ್ನ ಕ್ಯಾಬಿನೆಟ್ನಲ್ಲಿ ಇರಬಾರ್ದು, ನಾನು ಅವ್ರಿಗೆ ಹೊರಗೆ ಆಗ್ತಾ ಇದ್ದೀನಿ ಅಂತ ಹೇಳಬೇಕಾಗಿತ್ತು. ಆದರೆ ಅವ್ರು ಹೇಳಿದ್ದೇನು? ನಾವು ಇದನ್ನು ನೋಡ್ತೀವಿ, ಮಾಡ್ತೀವಿ, ಕ್ಯಾಬಿನೆಟ್ನಲ್ಲಿ ಇಡ್ತೀವಿ ಅಂತ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸೆಟಪ್ ಮಾಡ್ತೀವಿ ಅಂತ ನಿನ್ನೆ ಹೇಳಿದ್ರು. ನಿನ್ನೆನೇ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರಲ್ಲ. ಆಗಲೇ ಪ್ರಥಮ ಆರೋಪಿ ಪ್ರೈಮ್ ಅಕ್ಯೂಸ್ಡ್ ಯಾರಿದ್ದರು ಅವರಿಗೆ ಆಗಲೇ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ. ಏನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತಾರೆ ಇವರು? ಮಕ್ಕಳ ಭವಿಷ್ಯ ಬಗ್ಗೆ ಇಷ್ಟು ಕಾಳಜಿ ಇದ್ದಿದ್ರೆ ಈ ಮನ್ ಕಿ ಬಾತ್ ಕೇಳಕ್ಕ ಇದ್ದೀವಿ. ನಾವು ಕೇಳ್ತಾ ಇರೋದು, ಮಕ್ಕಳು ಕೇಳ್ತಾ ಇರೋದು ರಾಜೀನಾಮೆ, ನಥಿಂಗ್ ಲೆಸ್. ಸೆಕ್ರೆಟರಿಗಳು ಚೇಂಜ್ ಮಾಡಿ ಏನ್ರಿ ಮಾಡ್ತಾರೆ? ಅವರಿಗೂ ವಜಾ ಮಾಡಬೇಕಾಗಿತ್ತು. ನನ್ನ ಪ್ರಶ್ನೆ ಇಷ್ಟೇ ಸರ್, ಧರ್ಮೇಂದ್ರ ಪ್ರಧಾನ್ ಅವ್ರ ಹತ್ರ ಯಾವ ರಹಸ್ಯ ಇದೆ ಮೋದಿಯವ್ರದ್ದು? ಏನಕ್ಕೆ ಅಷ್ಟು ಇದು ಅವರಿಗೆ ಅಷ್ಟು ರಕ್ಷಣೆ ಕೊಡ್ತಾ ಇದ್ದಾರೆ? 10 ವರ್ಷದಲ್ಲಿ 152 ಪೇಪರ್ ಲೀಕು ಸ್ವಾಮಿ. ಕೋಟ್ಯಾಂತರ ಮಕ್ಕಳ ಭವಿಷ್ಯ ಹಾಳು ಮಾಡಿದ್ದಾರೆ. ಮಕ್ಕಳ ಭವಿಷ್ಯಕ್ಕಿಂತ ಧರ್ಮೇಂದ್ರ ಪ್ರಧಾನ್ ಅವ್ರ ಭವಿಷ್ಯನೇ ಇಂಪಾರ್ಟೆಂಟಾ? ನಾವು ಅವ್ರ ಬಗ್ಗೆ ಪ್ರೊಟೆಸ್ಟ್ ಮಾಡಿದ್ರೆ BJP ಅವರು ಕಾಂಗ್ರೆಸ್ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಾರೆ. ಇದೆಂಥದ್ದು? ಹೌದು ಸರ್, ನಮ್ಮ ನೋಡಿ, ಏನೇ ಇದ್ರೂ ಕೂಡ ನಾವು ಅಕೌಂಟಬಿಲಿಟಿ ತೋರಿಸಿದ್ವಲ್ಲ. ನಾವು ಜವಾಬ್ದಾರಿ ತಗೊಂಡು ನಾವು ರಾಜೀನಾಮೆ ಕೊಟ್ಟಿಲ್ವ ನಮ್ಮ ಸರ್ಕಾರಗಳಿದ್ದಾಗ? ಏನು ಧರ್ಮೇಂದ್ರ ಪ್ರಧಾನ್ ಅವ್ರೇನು RSS ಯೂನಿಫಾರ್ಮ್ ಹಾಕ್ಕೊಂಡ ತಕ್ಷಣವೇ ಅವರಿಗೆಲ್ಲ ಮಾಫಿನ ಅವರಿಗೆ? ನಮ್ಗೆ ಹೇಳಿ, ವಾಟ್ ಈಸ್ ದ ರೀಸನ್? ಸರ್, RSS ರಿಜಿಸ್ಟರ್ ಆಗಿದೆಯಾ ಅಂತ ಪದೇ ಪದೇ ಪ್ರಿಯಾಂಕ್ ಖರ್ಗೆ ಅವರು ಕೇಳ್ತಾರೆ. CJP ರಿಜಿಸ್ಟರ್ ಆಗಿದೆಯಾ? ಅವ್ರಿಗೆ ಅನುಭವ ಇಲ್ಲ, ಗೃಹ ಇಲಾಖೆ ಇದೆ ಅಂತ ಹೇಳ್ತಾರೆ. ರೀ, CJP ಚಲುವಾದಿ ನಾರಾಯಣ ಸ್ವಾಮಿ ಅವರಿಗೆ ಸಾಮಾನ್ಯ ಪ್ರಜ್ಞೆನೂ ಇಲ್ಲ. ಫಸ್ಟ್ ಅವ್ರ ನಾಲ್ಗೆಗೆ ಹಿಟ್ ಕೊಡಿ, ಮೌತ್ ವಾಶ್ ಕೊಡಿ ಅವರಿಗೆ. ಏನು ಇದು ತಲೆ ಇರಲಾರ್ದಾಗ ಮಾತಾಡಿದ್ರೆ CJP RSS ಹೋಲಿಕೆ ಮಾಡ್ತಾರೆ? CJP ಪಾರ್ಟಿ ಆದಾಗ ರಿಜಿಸ್ಟರ್ ಮಾಡ್ಕೊತಾರೆ. ನೀವು ಮಾಡಿಸಿ, ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆಲ್ಲ, ನೀವು ಮಾಡಿಸಿ. RSSಗೆ ನಾನು ಮಾಡಿಸ್ತೀನಿ. ಏನಾದರೂ ಸಾಮಾನ್ಯ ಪ್ರಜ್ಞೆ ಇದು ಮಾತಾಡಿದ್ರೆ ಮಾತಾಡ್ಬೋದಪ್ಪ. ಈ RSS ಚಡ್ಡಿ ಬುಟ್ಟಿನಲ್ಲಿ ಹಾಕ್ಕೊಂಡು ತಲೆ ಮೇಲೆ ಹೊತ್ಕೊಂಡ ತಕ್ಷಣವೇ ವಿರೋಧ ಪಕ್ಷದ ನಾಯಕರಾಗ್ಬಿಟ್ರಲ್ಲ, ಅದೇ ಆಲೋಚನೆ ಬಂದುಬಿಟ್ಟಿದೆ ಅವರಿಗೆ. ದಟ್ ಮ್ಯಾನ್ ಹ್ಯಾಸ್ ಝೀರೋ ಕಾಮನ್ ಸೆನ್ಸ್, ನಾಟ್ ವರ್ತ್ ಟಾಕಿಂಗ್. ಸದನದಲ್ಲಿ ಏನು ಹೇಳಿದ್ರು? ರಾಜೀನಾಮೆ ಕೊಡ್ತೀನಿ ಅಂದಿದ್ರಲ್ಲ. ನಾನು ಪ್ರೂವ್ ಮಾಡಿದ್ರೆ ಸಾವರ್ಕರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸೋಲಿಸ್ತೀನಿ ಅಂತ ಪ್ರೂವ್ ಮಾಡಿದ್ನಲ್ಲ, ರಾಜೀನಾಮೆ ಕೊಟ್ರೇನ್ರಿ? ಇವತ್ತು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ರಾಹುಲ್ ಗಾಂಧಿಯವರು ಕಾಕ್ರೋಚ್ ಅಂತೆ, ಖರ್ಗೆ ಅವರು ಕಾಕ್ರೋಚ್ ಅಂತೆ, ಸೋನಿಯಾ ಗಾಂಧಿಯವರು ಕಾಕ್ರೋಚ್ ಅಂತೆ. ಹಿಟ್ ತೊಗೊಂಡು ಅವರಿಗೆಲ್ಲರಿಗೂ ಸಾಯಿಸ್ಬೇಕಂತೆ. ಫಸ್ಟ್ ಅವ್ರು ನಾಲ್ಗೈಗೆ ಒಂದು ಹಿಟ್ ಕೊಡಿ. ಇಲ್ಲ, ಅದೇನು ಈಗ ಮತ್ತೆ ಮುಂದಿನ ವಾರ ಕರೆದಿದ್ದಾರಲ್ಲ. ನೋಡಿ, ಈಗ ಮೊನ್ನೆ ಹೋಗಿದ್ರು, ತಮಗೆಲ್ಲ ಗೊತ್ತಿರೋ ಹಾಗೆ. ಆದರೆ ದೇಶದ ಮೇಲೆ ಇಷ್ಟು ಒಂದು
ದೊಡ್ಡ ಘಟನೆ ನಡೆದಾಗ, ವಿದ್ಯಾರ್ಥಿಗಳ ಭವಿಷ್ಯ ಬಂದಾಗ ಆದ್ಯತೆಯನ್ನು ಅದಕ್ಕೆ ಕೊಡಬೇಕಾಗ್ತದೆ. ಭಾಳ ಸಹಾನುಭೂತಿಯಿಂದ ಸಹಕಾರ ಮಾಡಬೇಕು ಅಂತ ಕೇಳಿದ್ದಾರೆ. ಮುಂದಿನ ವಾರ ಮೋಸ್ಟ್ಲಿ ಸೋಮವಾರನೋ ಮಂಗಳವಾರನೋ ಕರೆದಿ ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ. ಅದೇನೋ ಇನ್ನು CM ಅವ್ರಿಗೆ ಬಿಟ್ಟಿದೆ ವಿಚಾರ. ಮೋಸ್ಟ್ಲಿ ಆಗಸ್ಟ್ ಮೊದಲನೇ ವಾರ 2ನೇ ವಾರ ನಡೀಬೋದು. ನೋಡಿ, ಅದು ಇಲ್ಲ, ಇವರೇ ಇವತ್ತು ಬರ್ತಾ ಇರೋದು ಸಂಘಟನೆ ವಿಚಾರ ಮಾತಾಡೋಕ್ಕೆ. ಸಂಘಟನೆ ಸೃಜನ್ ಅಂತ ಒಂದು ನಮ್ಮದು ಕ್ಯಾಂಪೇನ್ ಇದೆ, ಎಲ್ಲಿ ನಾವು 2 ಅವಧಿಕ್ಕಿಂತ ಹೆಚ್ಚು ನಮ್ಮ DCC ಪ್ರೆಸಿಡೆಂಟ್ಸ್ ಇರ್ಬೋದು, ಬ್ಲಾಕ್ ಪ್ರೆಸಿಡೆಂಟ್ಸ್ ಇರ್ಬೋದು, ಅವರಿದ್ದಾರೆ. ಪದಾಧಿಕಾರಿಗಳನ್ನು ಮರು ನೇಮಕ ಮಾಡೋದಿರ್ಬೋದು, ಮತ್ತು ಯಾವ ರೀತಿ ನಾವು ಮುಂದಿನ ಚುನಾವಣೆಗೆ ಸಿದ್ಧತೆ ಮಾಡ್ಕೋಬೇಕು, ಸಂಘಟನೆ ಆಗಬೇಕು ಅಂದ್ಬಿಟ್ಟು ಆ ವಿಚಾರಕ್ಕೆ ಬರ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.